ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಮೈಸೂರು ಬಾಲಾಜಿ ನಗರ. ನಾನು ಈ ಲೇಔಟಿನ ಬಗ್ಗೆ ಈಗಾಗಲೇ ಭಾಳ 2-3 ವಿಡಿಯೋಗಳನ್ನ ತಮ್ಮ ಮುಂದೆ ತಂದು ತೋರಿಸಿದ್ದೀನಿ. ಏರಿಯಾ ಹೇಗಿದೆ, ಯಾವ ಥರ ಇದೆ, ಲೇಔಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಈಗಾಗಲೇ ವಿಡಿಯೋನ ತಮ್ಮ ಮುಂದೆ ತಂದಿದ್ದೀನಿ. ಅದೇ ಏರಿಯಾದಲ್ಲಿ 2030 ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಸೈಟಲ್ಲಿ ಮನೆ. ದಿಸ್ ಇಸ್ ಅ 2 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಈ ವಿಡಿಯೋ ನೋಡ್ತಾ ಇದ್ದು ಬಾಲಾಜಿ ನಗರ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೋಡಿ, ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಟೇಕ್ ಪ್ಯಾಲೇಸಸ್ ಸೆಂಟರ್ ಆಫ್ ದ ಸಿಟಿ ಅಂತ ಅಂದ್ಕೊಂಡು, ಅಥವಾ ಅರಸೂರು ರೋಡ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಇಸ್ ಅಬೌಟ್ 10 ಕಿಲೋಮೀಟರ್ಸ್. ಮೈಸೂರು ಬಂಡಿಪಾಳ್ಯ APMC ನಂಜನಗೂಡು ರೋಡಿಂದ 5 ಕಿಲೋಮೀಟರ್ ಆಗುತ್ತೆ. ನೀವು ಸಿದ್ಧಾರ್ಥ ಲೇಔಟ್ ಕಡೆ ಅಥವಾ ಟೆರಿಷಿಯನ್ ಕಾಲೇಜ್ ಕಡೆ ಅಥವಾ ದೇವೇಗೌಡ ಸರ್ಕಲ್ ಕಡೆ ನರಸೀಪುರ ರೋಡ್ ಕಡೆಯಿಂದ ಬರ್ತಾ ಇದ್ದು ಸಹ 5 ಕಿಲೋಮೀಟರ್ ಆಗುತ್ತೆ. ಈ ಬಾಲಾಜಿ ನಗರ ಎರಡೂ ಗೊತ್ತಾಗ್ತಾ ಲಲಿತಾದ್ರಿ ನಗರ ಅಂತ ಇದೆ, ಭಾಳ ಹಳೆಯ ಲೇಔಟು. ಲಲಿತಾದ್ರಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಲೇಔಟ್ ಇದು ಬಾಲಾಜಿ ನಗರ ಕಟ್ಟಿರುವಂತಹ ಮನೆ. ನಾನು ಯೂಶ್ವಲಿ ಎಲ್ಲ ವೀಡಿಯೋಗಳಲ್ಲೂ ನಾನು ಹೇಳುವಂಥ ಇನ್ನೊಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ ಸ್ಪೇಸ್ ಯುಟಿಲೈಸೇಷನ್. ಅಂದರೆ ಮನೇನ ಕಟ್ಟಿದಾಗ, ಎಸ್ಪೆಷಲಿ ಈ 2030 ಮನೆಗಳನ್ನ ಕಟ್ಟಿದಾಗ, ಸ್ಪೇಸ್ ಯುಟಿಲೈಸೇಷನ್ ಇಸ್ ಒನ್ ಆಫ್ ದ ಕೀ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಟೇಕ್ ಕೇರ್. ಅದರಲ್ಲೂ 2 ಬೆಡ್ರೂಮ್ 2030 2 ಬೆಡ್ರೂಮಲ್ಲಿ ದೊಡ್ಡ ರೂಮ್ಗಳು, ದೊಡ್ಡ ಕಿಚನ್ ಏರಿಯಾ, ಲಿವಿಂಗ್ ಸ್ಪೇಸು ಸಹ ದೊಡ್ಡದಾಗಿರುವಂತಹ ಮನೆಗಳನ್ನ ಭಾಳಷ್ಟು ಜನ ಕಟ್ಕೋಬೇಕು ಅಥವಾ ತಗೋಬೇಕು, ಎರಡಿಬ್ರಿಗೂ ಭಾಳ ಸೂಕ್ತವಾಗಿರುವಂತಹ ಮನೆ ಅಂತ ನಾನು ಹೇಳಬಲ್ಲೆ. ಇದರಿಂದ ನೋಡಿ, ನಾನು ಈಸ್ಟಿಂದ ಎಂಟ್ರಾದೆ. ಇಟ್ಸ್ ದ ಈಸ್ಟ್ ಫೇಸಿಂಗ್ ಮೇನ್ ಡೋರು. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಕಾಲಮ್ಗಳು ಹಾಕಿ ಕಟ್ಟಿರುವಂಥದ್ದು. ಸಂಪು, ನಿಮಗೆ ಸಂಪು ಅರೌಂಡ್ 6,000 to 8,000 ಲೀಟರ್ ಸಂಪಿದೆ. ಈಸ್ಟಿಂದ ಎಂಟ್ರ ಸಂಪ್ ಇಲ್ಲೇ ಇಡಬೇಕು ವಾಸ್ತು ಅನುಗುಣವಾಗಿ. ಸೊ ಸಂಪನ್ನ ಇಲ್ಲಿಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾ, ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. ನೋಡ್ಬೋದು, ನಿಮಗೆ ಟೈಲ್ಸ್ಗಳು, ಡಿಸೈನರ್ ಟೈಲ್ಸ್ಗಳು ಹಾಕಿದ್ದಾರೆ. ಕಿಟಕಿ ಚೌಕಟ್ಟುಗಳೆಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಅದ್ರ ಮೇಲ್ಗಡೆ ಗ್ರನೈಟ್ ಫ್ರೇಮಿಂಗ್ ಸಹ ಮಾಡಿದ್ದಾರೆ. ದಿಸ್ ಇಸ್ ಕಾಲ್ಡ್ ಫ್ರೇಮಿಂಗ್. ಈ ಚೌಕಟ್ಟಿಗೆ ಏನು ಕೂರಿಸ್ತೀವಲ್ಲ, ಇದನ್ನು ಗ್ರನೈಟ್ನ ಫ್ರೇಮಿಂಗ್ ಅಂತ ಕರಿತೀವಿ. ಈಗ ನಾನು ಒಳಗೆ ಹೋಗಿ ಮನೆನ ಹೇಗಿದೆ ಅಂತ ತೋರಿಸ್ತೀನಿ. ಇನ್ನೊಮ್ಮೆ ನೋಡಿ, ಇದು ಗ್ರನೈಟ್ ಫ್ರೇಮಿಂಗ್ ಫಾರ್ ಆಲ್ ದ 4 ಪಾರ್ಟ್ಸ್. ಒಂದು ಇದಕ್ಕೂ ಫ್ರೇಮಿಂಗ್ ಕೊಟ್ಟಿದ್ದಾರೆ. ಈ ಮೈನ್ ಡೋರ್, ಈಸ್ಟ್ ಫೇಸಿಂಗ್ ಮೈನ್ ಡೋರ್ಗೂ ಇದ್ರದ್ದು ಗ್ರನೈಟ್ ಫ್ರೇಮಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ವೆಂಟಿಲೇಟರು, ಬಾಷ್ ವೆಂಟಿಲೇಟರ್ ಅಂತೀವಿ, ಅದಕ್ಕೂ ಕೊಟ್ಟಿದ್ದಾರೆ, ಇದಕ್ಕೂ ಕೊಟ್ಟಿದ್ದಾರೆ. ಸೊ 1 2 3 4 4 ಕಡೆಗೂ ಟೀಕ್ ಹಾಕಿ ವೆಂಟಿಲೇಷನ್ ಕೊಟ್ಟಿದ್ದಾನೆ. ಈಗ ಒಳಗೆ ಎಂಟ್ರಾದ ತಕ್ಷಣ ಎಲ್ಲ ಎಂಟೈರ್ ಮನೆ ಲಾಸ್ಟ್ ಫ್ಲೋರ್ ತನಕ ತೋರಿಸ್ತೀನಿ. ಎಲ್ಲ ಟೀಕಲ್ಲಿರುವಂಥದ್ದು. ಬನ್ನಿ, ಗ್ರನೈಟ್ ಫ್ಲೋರಿಂಗ್, ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಈಸ್ಟಿಂದ ಎಂಟ್ರಾಗಿದ್ದೀನಿ. ಹಾಲ್ ಆರ್ ದ ಲಿವಿಂಗ್ ಏರಿಯಾ. ಗ್ರೌಂಡ್ ಫ್ಲೋರ್ಲಿ ದೊಡ್ಡ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಪ್ರೊಫೈಲ್ ಲೈಟಿಂಗ್ಗಳು ನೋಡ್ಬೋದು, ಫ್ಯಾನು, ಆಲ್ಟಮ್ ಫ್ಯಾನ್ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ಲು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳು ಎಲ್ಲ ಆಗಿದೆ. ಕವರ್ಡ್ ಕನ್ಸೋಲ್ಡ್ TV ಯೂನಿಟ್ಟು. ಪೂಜಾ ರೂಮ್ ನೋಡ್ಬೋದು, ಫೇಸಿಂಗ್ ಈಸ್ಟ್. ಪಕ್ಕದಲ್ಲೇ ನಾನು ಕಿಚನ್ ಏರಿಯಾ ತೋರ್ಸೋಕ್ಕೆ ಮುಂಚೆ ಐ ವಿಲ್ ಶೋ ಯು ಇಂಡಿಯನ್ ಸ್ಟೈಲು. ಇಲ್ಲಿ ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ವಾಶ್ರೂಮ್, ಕಮೋಡು, ಬಾತ್ರೂಮ್ ಫಿಟ್ಟಿಂಗ್ಸ್ ನೋಡ್ಬೋದು ನೀವು. ಎಲ್ಲ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ, ಶವರ್ ಇದೆ. ಸೊ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ನಿಮ್ಗೆ ಒಂದು ಬಾತ್ರೂಮು 2030 ಇದೆ. ಅದಾದ ನಂತರ ದಿಸ್ ಇಸ್ ದಿ ಕಿಚನ್ ಏರಿಯಾ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಈಸ್ಟ್ ಫೇಸಿಂಗಿಗೆ ಕಿಚನ್ ಇದೆ. ಏನು ನೀವು ನೋಡ್ತಾ ಇದ್ದೀರಾ, ಈಸ್ಟಿಗೆ ಈಸ್ಟ್ ಫೇಸಿಂಗ್ ಕಿಚನ್ ಇದೆ. ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್. 2030 ಮನೆ ಮಾಡಿ ನಾವು ವಿಡಿಯೋ ಕೊಡ್ತಿದ್ದಂಗೆ ಒನ್ ಆಫ್ ದ ಮೋಸ್ಟ್ ಆಸ್ಟ್ ಕ್ವಶನ್ ಯಾವುದು ಅಂತಂದರೆ, ಸುಪ್ರೀತ್ ಕಿಚನ್ ಏರಿಯಾ ಚಿಕ್ಕದಾಗತ್ತೆ, ಚಿಕ್ಕದಾಗಕ್ಕಿಂತ ಸ್ಟೋರೇಜ್ ಸ್ಪೇಸ್ ಚಿಕ್ಕದಿರುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಅಬೌಟ್ ಈ ಕಡೆಯಿಂದ ಆ ಕಡೆಗೆ 6 ಅಡಿ 4 ಅಡಿ 6 ಅಡಿ, ಯು ಕ್ಯಾನ್ ಟೆಕ್ನಿಕಲಿ ಟೇಕ್ ಇಟ್ ಅಬೌಟ್ 10 to 12 feet ಆಫ್ ಮ್ಯಾಸಿವ್ ಸ್ಟೋರೇಜ್ ಸ್ಪೇಸ್. ಪ್ಲಸ್ ಇದು ಸಹ ನೋಡ್ಬೋದು ನೀವು, ಇದನ್ನು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ನೀವು ಇದನ್ನು ತೆಗೆದುಬಿಟ್ಟು ಮೈಕ್ರೋವೇವ್ ಓವನ್ ಬೇಕಾದ್ರೂ ಇಟ್ಕೋಬೋದು. ವಾಟರ್ ಫಿಲ್ಟರ್, ರೆಫ್ರಿಜರೇಟರ್ ಈ ಕಡೆ ಇಟ್ಕೊಬೋದು. ಚಿಮ್ನಿಗೆ ಪಾಯಿಂಟ್ ಕೊಟ್ಟಿದ್ದಾರೆ, ನೋಡಿ ತೋರಿಸ್ತೀನಿ. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್. UPS ಯೂನಿಟು ತೋರಿಸ್ತೀನಿ ಬನ್ನಿ. ಸ್ಟೋರೇಜ್ ಸ್ಪೇಸು, UPS ಪಾಯಿಂಟು, SS ರೇಲಿಂಗ್ಸ್ ಕೊಟ್ಟಿದ್ದಾರೆ, ಟೆಂಪರ್ಡ್ ಗ್ಲಾಸು, ಪ್ರೊಫೈಲ್ ಲೈಟ್ಸು. ತಿರ್ಗಾ ಇಲ್ಲೂ ನೋಡ್ಬೋದು. ಯಾವುದಕ್ಕೆ? ಸ್ಟೇರ್ಸ್ಗೆ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಸಿಂಗಲ್ ಸ್ಟೆಪ್ಸ್ ಲೈಟ್ ಕೊಡ್ತಾರೆ ಯೂಶಲಿ. ಇಲ್ಲಿ ನಾವು ವಾಟ್ ವಿ ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇಸ್
ಪ್ರೊಫೈಲ್ ಲೈಟಿಂಗ್ ಫಾರ್ ದ ಎಂಟೈರ್ ಹೌಸ್. ಈ ಸ್ಟೇರ್ಸ್ ಏನು ನಾನು ಮೇಲೆ ತನಕ ಹೋಗ್ತೀನಿ ಫಸ್ಟ್ ಫ್ಲೋರ್ ತನಕ ಎಲ್ಲದನ್ನು ವಿ ಹ್ಯಾವ್ ಪ್ರೊಫೈಲ್ ಲೈಟಿಂಗು. ಆ್ಯಂಟಿ ಸ್ಕಿಡ್ ಸ್ಟೆಪ್ಸಿಗೆ ಆ್ಯಂಟಿ ಸ್ಕಿಡ್ ಯೂಸ್ ಮಾಡಿದ್ದಾರೆ. ನಾವು ಈಗ ಮೇಲಿರುವಂತಹ 2 ಬೆಡ್ರೂಮ್ಗಳನ್ನ ತೋರಿಸ್ತೀನಿ. 2 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಗ್ರಾನೈಟ್ ಫ್ಲೋರಿಂಗ್ ಕಂಟಿನ್ಯೂಟಿ ಇಟ್ಟಿದ್ದೀವಿ. ಪ್ಲಸ್ ನೀವು ನೋಡ್ಬೋದು ವಾರ್ಡ್ರೋಪ್ಗಳು, ಫುಲ್ ಸೈಜ್ ವಾರ್ಡ್ರೋಪ್ ಇದೆ. 4 ಡೋರ್ ಓಪನಿಂಗ್ ಒಂದು, 1 ಡೋರ್ ಓಪನಿಂಗ್ ಒಂದು, ಸ್ಟಡಿ ಯೂನಿಟ್ಟು ಪಕ್ಕದಲ್ಲೇ, ಸ್ಟಡಿ ಯೂನಿಟ್ ಪಕ್ಕದಲ್ಲೇ ಒಂದು ಅಟ್ಯಾಚ್ ಬಾತ್ರೂಮು, ಡ್ರೆಸ್ಸಿಂಗ್ ಟೇಬಲ್ಲು. ಇದು 2 ಮಧ್ಯದಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ದಿಸ್ ಇಸ್ ರೂಮ್ ನಂಬರ್ 2. ರೂಮ್ ನಂಬರ್ 2ಲಿ ವಾರ್ಡ್ರೋಪ್ ಕೊಟ್ಟಿದ್ದಾರೆ. ಬೆಡ್ಗೆ ಕಾಟ್, ನೀವು ಮಾಸ್ಟರ್ಸ್ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬಹುದು. ಅದರ ಹಿಂಭಾಗದಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿಸ್ ವಾಲ್ ಬ್ಯಾಕ್ ಸೈಡ್ ಇದ್ರ ಹಿಂಭಾಗಕ್ಕೆ ಬಾತ್ರೂಮ್ ಇದೆ. ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, 2 ಕಡೆಗೂ AC ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಬನ್ನಿ, ಇದು ಹೊಸ ಮನೆ, ಇನ್ನೂ ಯಾವುದೇ ಥರ ಯೂಸ್ ಆಗಿಲ್ಲ. ಇಟ್ಸ್ ಬ್ರ್ಯಾಂಡ್ ನ್ಯೂ ಈಸ್ಟ್ ಫೇಸಿಂಗ್ 2 ಬೆಡ್ರೂಮ್ ಹೌಸ್. ಲಾಸ್ಟ್ ಫ್ಲೋರಲ್ಲಿ ನಾನು ನಿಮ್ಗೊಂದು ಸಿಟ್ಔಟ್ನ ತೋರಿಸ್ತೀನಿ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಜಾಗ ತೋರಿಸ್ತೀನಿ. ಅದಾದ ನಂತರ ಬನ್ನಿ, ಇದು ಹೀಗೆ ವಾಷಿಂಗ್ ಮಿಷಿನ್ ಪಾಯಿಂಟು. ಇಲ್ಲಿ ಐ ಶೋ ಯು ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಾಪರ್ಟಿ, ದ ಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್. ನೋಡಿ, ಇದು ಲೈಫ್ ಟೈಮ್ ನಿಮ್ಗೆ ಹೀಗೆ ಇರುತ್ತೆ ದಿಸ್ ವ್ಯೂ. ಎಷ್ಟೇ ಮನೆಗಳು ಬಂದರೂ ಸಹ ನಾವು ಚಾಮುಂಡಿ ಬೆಟ್ಟದ ಹಿಂಭಾಗ ಇದ್ದೀನಿ. ಅನ್ಇಂಟ್ರಪ್ಟೆಡ್ ವ್ಯೂ ಆಫ್ ಚಾಮುಂಡಿ ಹಿಲ್ಲು. ಪಕ್ಕದಲ್ಲೇ ಓವರ್ ಹೆಡ್ ಟ್ಯಾಂಕು ತೋರಿಸ್ತೀನಿ. ಇದಾದಮೇಲೆ ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ, ಸುಪ್ರೀತ್ ಮನೆ ತೋರಿಸಿದ್ರಿ, ಲೇಔಟ್ ತೋರಿಸಿದ್ರಿ, ನೀರಿನ ವಿಚಾರ ಹೇಳಿ ಅಂತ. ಓವರ್ ಹೆಡ್ ಟ್ಯಾಂಕ್ ಇದೆ, ನೀರಿನ ತೊಂದರೆ ಇಲ್ಲ. ಸೊ ನಾನು ಈ ಪಾರ್ಟ್ ಯೂಶ್ವಲಿ ಭಾಳಷ್ಟು ಕಡೆ ಈ ಪಾರ್ಟ್ ವೇರ್ ವಿ ಮಿಸ್ ಇನ್ 2030. ಓಕೆ, ಈಗ ಭಾಳಷ್ಟು ಜನ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ಗಳಿರ್ತಾರೆ. ಮನೆಯಲ್ಲ ಒಂದು ಟ್ರೆಡ್ಮಿಲ್ ಹಾಕೋಬೇಕು, ಒಂದು ಸೈಕ್ಲಿಂಗ್ ಇಟ್ಕೋಬೇಕು, ಇಲ್ಲ ಯೋಗ ಮಾಡಬೇಕು, ಒಂದು ಜಾಗ ಬೇಕು ಅದಕ್ಕೆ. ದಿಸ್ ಯು ಕ್ಯಾನ್ ಯೂಸ್ ಇಟ್. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ, ಗ್ರಾನೈಟಲ್ಲಿ ಕಟ್ಟೆ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಆಗಿರುವಂಥ ಗ್ರಿಲ್ಗಳನ್ನ ಕೊಟ್ಟಿದ್ದಾರೆ ಹತ್ತಲಿಕ್ಕೆ. ಏನಕ್ಕೆ? ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕು, ಅದಕ್ಕೆ ಸೋಲಾರ್ಗೆ ಸರ್ವಿಸ್ ಮಾಡಲಿಕ್ಕೆ. ನಮಗೆ ಈ ಜಾಗನ ಕವರ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆಯಾ? ಮಾಡ್ಕೊಳ್ಳಿ. ಇದನ್ನು ಈ ಜಾಗ ಎಂಟೈರ್ ಈ 30 ಫೀಟ್ನ 20 ಫೀಟ್ ಬೈ ಅರೌಂಡ್ 16 ಫೀಟ್ ಸಿಗುತ್ತೆ. ಇದನ್ನು ಬೇಕಾದ್ರೆ ನೀವು ಹೆಂಚಲ್ಲಿ ಕವರ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಟೆಂಪ್ರರಿ ನೀವು ಇದಕ್ಕೆ ತಾರಿಸಿ ಹಾಕ್ಲಿಕ್ಕಾಗಲ್ಲ, ಟೆಂಪ್ರರಿ ಕವರೆಂಟ್ ಮಾಡ್ಬೋದು. ನೋಡಿ, ದಿಸ್ ಆಲ್ಸೋ ಇಲ್ಲೂ ಚಾಮುಂಡಿ ಹಿಲ್ ವ್ಯೂ ತೋರಿಸ್ತೀನಿ. ನೋಡಿ, ಬ್ಯೂಟಿಫುಲ್ ಗ್ರೀನ್ರಿ, ಫ್ರೆಶ್ ಏರ್, ಗ್ರೀನ್ರಿ, ಫ್ರೆಶ್ ಏರ್, ಗಾಳಿ, ಬೆಳಕು, ಸೂಪರ್ ವಾತಾವರಣ, ಪೊಲ್ಯೂಷನ್, ಝೀರೋ ಪೊಲ್ಯೂಷನ್ ಏರಿಯಾ. ಸಿಟಿ ಲೈಫ್ ಬೇಜಾರಾಗ್ಬಿಟ್ಟಿದೆ ನಮಗೆ. ಮೈಸೂರಲ್ಲಿ ಒಂದು ಬ್ಯೂಟಿಫುಲ್ ಏರಿಯಾದಲ್ಲಿ ಮನೆ ಬೇಕು ಅಂತ ನೋಡಿ ಇಲ್ಲಿದೆ. ನಾನು ಇಲ್ಲೊಂದು ಸ್ಕೂಲ್ ಸಹ ನಿಮಗೆ ತೋರಿಸ್ತೀನಿ. ನೋಡಿ, ಒಂದು ಹೊಸ ಇಂಟರ್ನ್ಯಾಷನಲ್ ಸ್ಕೂಲ್ ಸಹ ಬಂದಿದೆ ಈಗಾಗಲೇ. ದ ಸ್ಕೂಲ್ ವಿಚ್ ಇಸ್ ಕಮ್ ಅಪ್. ಒನ್ ಆಫ್ ದಿ ವೆರಿ ಫಾಸ್ಟ್ ಇಂಪ್ರೂವಿಂಗ್ ಏರಿಯಾಸ್ ಆಫ್ ಮೈಸೂರು ಇದು ಬಾಲಾಜಿ ನಗರ ಅಂತ ಈ ಲೇಔಟಿನ ಹೆಸರು. ದಿಸ್ ಎ ಮುಡಾ ಅಪ್ರೂವ್ಡ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂಥದ್ದು. ಅಂದರೆ ಮುಡಾದಿಂದ ಈ ಲೇಔಟ್ ಮಾಡಿದಾಗ ಮುಡಾದಿಂದ ಖಾತಾ, ಮುಡಾದಿಂದ ಕಂದಾಯ ಫಿಕ್ಸ್ ಆಗಿರುವಂಥ ಸೈಟ್ಗಳಿಗೆ ಫಿಕ್ಸ್ ಆಗಿರುವಂತಹ ಲೇಔಟ್ ಇದು. ಈಗಾಗಲೇ ಎಲ್ಲ ಕಡೆ ಈ ಖಾತಾ ಬಂದಿದ್ದು ನಾವೆಲ್ಲರೂ ಗೊತ್ತಿರುವಂಥ ವಿಚಾರ. ಇದು ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ಈ ಖಾತಾ ಈಗ ಚಾಲ್ತಿಯಲ್ಲಿದ್ದು, ಇದಕ್ಕೂ ಸಹ ನಿಮ್ಗೆ ಏನು ಈ ಖಾತಾ ಇರಬೇಕು ಅವೆಲ್ಲವೂ ಇರುತ್ತೆ. ಲೋನ್ ಆಗುತ್ತಾ? ಖಂಡಿತವಾಗಿ ಲೋನ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ಲಿ ಇದರ ರೇಟ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಅದರದ್ದು 75% ಲೋನ್ ಆಗುತ್ತೆ, 25% ವಿಲ್ ಬಿ ಫ್ರಮ್ ಯುವರ್ ಎಂಡ್. ಅಂದರೆ 25% ಇಸ್ ಅ ಡೌನ್ ಪೇಮೆಂಟ್, 75% ಇದೆ ಬ್ಯಾಂಕ್ ಫಂಡಿಂಗ್ ಅಕಾರ್ಡಿಂಗ್ ಟು ಯುವರ್ ಇನ್ಕಮ್ ಡಾಕ್ಯುಮೆಂಟ್ಸ್ ಮೇಲೆ. ಸೊ ಕಂಪ್ಲೀಟಾಗಿ ನಾನು ಈ ಮನೆನ ತೋರಿಸಿದ್ದೀನಿ. ಈ ವಿಡಿಯೋ ನೋಡಿದ್ದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ನಾನು ಕ್ಲಿಯರಾಗಿ ತೋರಿಸಿದ್ದೀನಿ. ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ಎಸ್ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮಿ, ಯು ಕ್ಯಾನ್ ವಾಟ್ಸ್ಆ್ಯಪ್ ಮಿ. ಸಿಗೋಣ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಇನ್ನೊಂದು ಪ್ರಾಪರ್ಟಿ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.